ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಮಂಜುನಾಥ್ ಪೂಜಾರಿ ಅವರು ಈಗ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಂದೆಯವರನ್ನ ಅರೆಸ್ಟ್ ಮಾಡಿದ್ದು ಯಾವಾಗ, ಏನಂತ ಹೇಳಿದ್ರು ಸರ್? ಶುಕ್ರವಾರ ದಿನ 9 ಇಲ್ಲ 9:30 ಸರ್. ಬಂದು ಬರೀ ಕಾಂತೇಶ್ ಅಂತ ಬಾ ಕಾಂತೇಶ್ ಹೋಗಂಬಾ ಸ್ಟೇಷನಿಗೆ ಅಂತ ಕರ್ಕೊಂಡು ಹೋದ್ರಿ. ಪ್ಯಾಸೆಂಜರ್ ಇದ್ರು, 2 ಆಪ್ರೇಷನ್ ಅಲ್ಲೇ ಹೇಳಿದ್ವಿ ಸರ್ ನಾವು. 2 ಕೈಗೂ ಆಪ್ರೇಷನ್ ಆಗೈತಿ ಸರ್, ಬಿಟ್ಟು ಬಿಡಿ ಅಂತ ಹೇಳಿದ್ವಿ. ಇಲ್ಲಿ ಇಲ್ಲ ಸ್ಟೇಷನ್ ಏನಿದ್ರು ಸ್ಟೇಷನಿಗೆ ಬಾ ಅಂತಾರೆ ಹೇಳಿದ್ವಿ ಸರ್. ಎಲ್ಲಿಂದ ಅರೆಸ್ಟ್ ಮಾಡಿದ್ರು? ಮನೆಯಲ್ಲೇ ಇದ್ರ ಅಪ್ಪ ಆ ಟೈಮಲ್ಲಿ? ಇಲ್ಲ ಸರ್, ಜಸ್ಟ್ ಆಟೋ ತಗಾತಿದ್ರು ಗಾಡಿ ಆಗ ಪ್ಯಾಸೆಂಜರ್ ಹಚ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ಹಿಡ್ದು ಬಾ ಕಾಂತೇಶ್ ಅಂತ ಕರ್ಕೊಂಡೋಗಿ ಸ್ಟೇಷನ್ಗೆ ಇಲ್ಲೇ ಮುಗಿಸ್ಬಿಟ್ರಿ ಸರ್. ಏನಂತ ಹೇಳಿದ್ವಿ ಸರ್ ನಾವು. ಆದ್ರೂ ಲೆಟ್ರಿಗೆ ಇಟ್ಟರೆ ಏನೋ ಕೊಡೋದು ಇರ್ತೈತಲ್ಲ ಸರ್. ಲೆಟ್ರ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಏನಿಲ್ಲ ಸರ್. 2 ಕೈಗೂ ಆಪ್ರೇಷನ್ ಆಗಿ ಸರ್, ಏನು ಮಾಡೋಕ್ಕೂ ಬರಂಗಿಲ್ಲ. ಅಲ್ಲ ಈಗ ಅವರು ಮತ್ತೆ ಸ್ಟೇಷನ್ಗೆ ಕರ್ಕೊಂಡೋಗಿ ಹೇಳಿ ಮಂಜುನಾಥ್ ಅವರೇ ಹೇಳಿ. ಸ್ಟೇಷನಿಗೆ ಹೋಗಿ ಇಂಕ್ವೈರಿ ಮಾಡಿದ್ದಾರೆ. ಮತ್ತು ಅಲ್ಲಿ ಆಗಂಗಿಲ್ಲ, ಕೋರ್ಟ್ ಒಳಗೆ ನಡೀತಿತ್ತಲ್ಲ ಅಂತ ಕೋರ್ಟ್ ಒಳಗೆ ಹೋದ್ವಿ ಸರ್. ಅಲ್ಲಿ ಹೋಗಿ ಮತ್ತೆ ಬೆಳಗ್ಗೆನೇ ಕರ್ಸಿದ್ದಾರೆ ಸರ್. ಜಾಮೀನ್ಗೆಲ್ಲ ಕೊಡಿಸಿದ್ರು. ಸಂಜೆ ಮಠ ನೋಡಿದೇವ್ರಿ. ಸಂಜೆ ಮಠ ಅಂದರು ಸೈನ್ ಮಾಡಿ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವು ಅಲ್ಲಿ ಜಡ್ಜ್ ಅವರು ಹೇಳ್ತಾರೆ, ಏನು ಎದಕ್ಕೆ ಅರೆಸ್ಟ್ ಮಾಡಿದಾರೆ ನೀವು, ಏನು ಲೆಟ್ರ್ ಎಲ್ಲ ಕಳಿಸಿಲ್ಲ ನಮಗೆ, ಏನು ಇಲ್ಲ ಮಾಹಿತಿ ಇಲ್ಲ, ಅವ್ರಿಗೆ ಎದಕ್ಕೆ ತೊಗೊಂಬಂದಿರ ಅಂತ ಹೇಳಿದ್ವಿ ಸರ್. ಆ ಪೊಲೀಸರಿಗೆ ಏನಿದ್ರು ಸಾಹೇಬ್ರಿಗೆ ಮಾತಾಡಿ ಅಂತ ಹೇಳಿದರು ಅವ್ರು ಹೇಳಿದ್ದಾರೆ ಸರ್. ಸಂಜೆ ಮಠ ಆದರೂ ಪ್ರೊಸೀಜರ್ ಮಾಡಿದ್ರು, ಸಂಜೆ ಮಠ ಕುಣಿಸಿದ್ದಾರೆ ಸರ್ ನಮಗೆ. ಆದರೂ ಸಬ್ಜೆಲ್ ಕರ್ಕೊಂಡು ಹೋದ್ರಿ ಸರ್. ಯಾವಾಗಿಂದ ಆಗ್ತಾ ಇತ್ತು? ಹೇಳಿದ್ರ ಮಂಜುನಾಥ್ ಅವರೇ ನಿಮ್ ತಂದೆಯವ್ರಿಗೆ ಈ ತರ ಬರಬೇಕು ಸ್ಟೇಷನ್ಗೆ ಅಂತೇಳಿ? ಎಷ್ಟು ದಿನದಿಂದ ಈ ಬೆಳವಣಿಗೆ ಆಗ್ತಾ ಇತ್ತು? ಇಲ್ಲ ಸರ್, ಒಂದು ಲೆಟರ್ ಇಲ್ಲ, ಒಂದು ಮನೆಗೆ ಬಂದಿಲ್ಲ ಸರ್ ಪೊಲೀಸರು, ಒಂದು ಮೆಸೇಜ್ ಇಲ್ಲ ಸರ್. ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಸರ್. ಅದೇ ನಾವು ಅದೇ ಇದು ಮಾಡ್ತಾ ಇದ್ದೇವೆ ಸರ್. ನಾವು ಈಗ ಲೆಟರ್ ಇಲ್ಲ, ಏನಿಲ್ಲ, ಹಂಗೆ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಸರ್. ಅದು ಅವ್ರಿಗೆ 2 ಕೈಗೆ ಆಪ್ರೇಷನ್ ಆಗಿತ್ತಲ್ಲ ಸರ್, ಕ್ಯೂ ಆಗ್ತೀವಿ ಸರ್. ಅದು KMCಗೂ 2 ದಿವಸ ಒಂದ್ಸಲ ಅವ್ರಿಗೆ ಟೆಸ್ಟ್ ಮಾಡಿಸ್ಬೇಕು, ಅದು ವಾಶ್ ಮಾಡಬೇಕು, ಅದಿದೆ ಸರ್ ಅವ್ರಿಗೆ. ಹೇಳಿದೆ ಸರ್ ಅಲ್ಲೇ ಕೋರ್ಟ್ ಒಳಗೂ. ಅಲ್ಲೇ ಅವ್ರಿಗೆ ಜಸ್ಟ್ ಹೋಗೋ ಮುಂದೆ ಇದಾಗಿತ್ತು ರೀ ಸರ್, ಆಕ್ಸಿಡೆಂಟ್ ಆಗೈತಿ ಸರ್ ಅವ್ರಿಗೆ. 2 ಕೈ ಫ್ಯಾಚ್ ಇದಾಗೈತೆ ಸರ್, ಸ್ಟಿಚ್ ಮಾಡ್ಯಾರ ಸರ್ ಅವ್ರಿಗೆ, ಆಪರೇಷನ್ ಮಾಡಿ. 30 ವರ್ಷಗಳ ಹಿಂದೆ ಡಿಸೆಂಬರ್ 5ನೇ ತಾರೀಕು ನಮ್ಗೆ ಅವತ್ತೇನ್ ಆಗಿತ್ತು ಅಂತೇಳಿ ಯಾವತ್ತಾರು ನಿಮ್ಮ ಹತ್ರ ಹೇಳ್ತಾ ಇದ್ರ ತಂದೆಯವರು ಮಂಜುನಾಥ್ ಅವರೇ? ಇಲ್ಲ ಸರ್, ನಂಗೂ ಗೊತ್ತಿದ್ದಿಲ್ಲ ಸರ್ ಎದಕ್ಕೆ ಕೇಸ್ ಅಂತ ಏನು ಅಂತ ಹೇಳಿದಾರೆ ಸರ್. ಪೊಲೀಸರಿಗೂ ಅವ್ರಿಗೂ ಏನಂತ ಗೊತ್ತಿಲ್ಲ ಸರ್. ನಮ್ಮ ಅಪ್ಪರು ಹೇಳಿದ್ದಾರೆ ಸರ್ ಕೋರ್ಟ್ ಒಳಗೆ, ಇಲ್ಲ ರಾಮ ಮಂದಿರ ಅಂತ ಅವಾಗಿನ ಕೇಸದು. ನಮ್ಮ ಅಪ್ಪರು ಯಾವುದೂ ಕೇಸ್ ಇಲ್ಲ ಸರ್ ಅವ್ರಿಗೆ, ಅದ್ರ ಮೇಲೆ ಯಾವುದೂ ಕೇಸ್ ಇಲ್ಲ. ನಮ್ಮ ಅಪ್ಪರು ಹೇಳಿದ್ದಾರೆ ಸರ್ ಅದೇ ಕೇಸ್ ಇದೆ ಅಂತ ಹೇಳಿದೆ ಸರ್, ಇಲ್ಲೇ ಮುಗಿಸ್ಬೇಡ ಅಂತ. ಆದರೂ ನಮ್ಮ ಅಪ್ಪ ಇನ್ನೂ ಮದುವೆನ ಮಾಡ್ಕೊಂಡಿಲ್ಲ ಸರ್. ಅವಾಗಿನ ಕೇಸ್ ಸರ್ ಇದು. ಈಗ ರೀಫೋನ್ ಮಾಡಿ ಕುಂತಾರೆ ಸರ್ ಈಗ. ಓಕೆ. ಅಲ್ಲ ಅವಾಗ ಈ ಹಿಂದೆನೂ ಕೂಡ ಅರೆಸ್ಟ್ ಆಗಿದ್ರು ಅಲ್ವಾ ತಂದೆಯವರು? ಇಲ್ಲ ಸರ್, ಆಗಿಲ್ಲ ಸರ್. ಅವಾಗ ಏನೋ ಮುಗಿಸಿದಾರೆ ಕಾಣಿಸ್ತೈತ್ರಿ, ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸರ್. ಈಗ ಮತ್ತೆ ಓಪನ್ ಮಾಡಿ ಬೇಲ್ ತಗೊಂಡಿದ್ರು ಅವಾಗ, ಆಂಟಿಸಿಪೇಟ್ ಬೇಲ್ ಏನೋ ತಗೊಂಡಿದ್ದಂಗೆ ಅನ್ಸುತ್ತಲ್ವಾ? ಅವಾಗ ಆಗಿತ್ತು ಸರ್ ಇದು. ಅವಾಗ ನಮ್ಮ ಅಪ್ಪರು ಹೇಳಿದರು, ದೊಡ್ಡಪ್ಪರ ಆಗಿತ್ತು, ಅದು ಎಲ್ಲ ಕೇಸ್ ಸಾಲ್ವ್ ಮಾಡಿದ್ವಿ ನಾವು ಅಂತ ಹೇಳಿದರು ಸರ್ ನಮಗೆ. ಓಕೆ. ಮತ್ತೆ ಈಗ ಓಪನ್ ಮಾಡಿ ಕುಂತಾರೆ ಸರ್. ಮತ್ತೆ ಇದು ಅವ್ರ ಕಡೆ ಏನಿಲ್ಲ ಸರ್. ಹೇಳಿ. ಶುಕ್ರವಾರ ಸರ್, ಶುಕ್ರವಾರ ಬೆಳಗ್ಗೆ 9:30 ಎಲ್ಲ ಇದು ಮಾಡಿದ್ದಾರೆ ಸರ್. 9:10 ಮಟ ಇದು ಪ್ರೊಸೀಜರ್ ನಡೆದಿದೆ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಕಡೆದಾಗಿ? ಇಲ್ಲ ಸರ್, ಇವತ್ತು ಕೋರ್ಟಲ್ಲಿ ಇದು ಮಾಡ್ತಾರ ಅಂದಾರೆ. ಮಹೇಶ್ ತೆಂಗಿನಕಾಯಿ ಅವರೇ ಹೇಳಿದ್ದಾರೆ, ಇವತ್ತು ಮಾಡ್ತೇನೆ ಅಂತ ಹೇಳಿದ್ದಾರೆ.
ದಯವಿಟ್ಟು ಮಾಡ್ಬೇಕಂತ ನಂದು ಇದು ನೋಡಿ, ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಉದ್ಘಾಟನೆಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ನಡೀತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳು ಮೊಳಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ 31 ವರ್ಷದ ಹಳೆಯ, ನಾವು ಯಾವುದೇ ಒಂದು ಪ್ರಕರಣವನ್ನ ರೀಓಪನ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಆದ್ರೆ ಈಗ ಏಕಾಏಕಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಡೆದಾಗಿ ಏನ್ ಹೇಳ್ತೀರಿ? ಇಲ್ಲ ಸರ್, ಅವರು ವಯಸ್ಸು 60 ಸರ್, 60 ವಯಸ್ಸು ಸರ್ ಅವ್ರಿಗೆ. ಆದ್ರೂ ನಾವು ಹೇಳಿದ್ವಿ ಸರ್, ಏನಿಲ್ಲ ಅವ್ರ ಕೈಗಿಂದ ಏನಾಗ್ತಾ ಇಲ್ಲ, ಇಲ್ಲೇ ಮುಗಿಸ್ಬಿಡಿ, ಏನಂತ ನಾವು ಏನು ಇದು ಮಾಡ್ಬಿಡ್ತೀವಿ, ಇಲ್ಲ ಏನಿದ್ರು ಕೋರ್ಟ್ ಒಳಗೆ ನಡೀತೈತಿ, ನಮ್ಮ ಕೈಯಾಗ ಏನಿಲ್ಲ ಈಗ ಅಂತ ಹೇಳಿದೆ ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.